ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರದಲ್ಲಿ ನಿಮಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೊಬೋದು. ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಇದನ್ನು ಹೆಚ್ಚು ರಿಸರ್ಚ್ ಮಾಡ್ತಾ ಇರೋರು ವಿದೇಶಿಯರು, ವೆಸ್ಟರ್ನ್ ಕಂಟ್ರೀಸ್. ಇನ್ನು ಕೆಲವರು ಹೇಳ್ತೀರ ಗುರುಜಿ ಉತ್ತಂಗತನ, ಕೆಲವರು ಹೇಳ್ತೀರ ಗುರುಜಿ ಹಸ್ತ ಇಲ್ಲದೆ ಇರಲ್ವಲ್ಲ, ಕೈ ಇರಲ್ವಲ್ಲ, ಅಂಥವ್ರಿಗೆ ಹೆಂಗೆ ಭವಿಷ್ಯ ಹೇಳ್ತೀರಾ? ಮುಖ ಸಾಮುದ್ರಿಕ ಶಾಸ್ತ್ರ, ಅದನ್ನು ಇಂಗ್ಲೀಷಲ್ಲಿ ಫೇಸ್ ರೀಡಿಂಗ್ ಅಂತಾರೆ. ಕುತ್ತಿಗೆ ಇಲ್ದಿರೋ ಯಾರು ಇರಲ್ವಲ್ಲ, ಅದಕ್ಕೆ ಮುಖವನ್ನು ನೋಡುವಂಥ ಹೇಳುವಂಥ ಶಾಸ್ತ್ರವೇ ಫೇಸ್ ರೀಡಿಂಗ್ ಆಗಿರುತ್ತೆ. ಹಾಗಾದರೆ ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. 17-18ನೇ ತಾರೀಕು ನಿರ್ಜಲ ಏಕಾದಶಿ ಅಂತ, ಏಕಾದಶಿ 17ನೇ ತಾರೀಕು ಇದೆ, 18ನೇ ತಾರೀಕು ಇದೆ. 21ನೇ ತಾರೀಕು ಫಲಪೂರ್ಣಿಮಾ ಅಂತಾರೆ. 22ನೇ ತಾರೀಕು ಕಾರಪೂರ್ಣಿಮಾ ಅಥವಾ ಭೂಮಿ ಪೂರ್ಣಿಮಾ ಅಂತಲೂ ಕೂಡ ಕರೀಲಾಗುತ್ತೆ. ಸತ್ಯನಾರಾಯಣ ಪೂಜೆನೂ ಕೂಡ ಇರುತ್ತೆ. 21, 22 ಹುಣ್ಣಿಮೆಯ ದಿನ. ಯಾಕೆ ಅಮಾವಾಸ್ಯೆ ಹುಣ್ಣಿಮೆ ಭಾಳ ಇಂಪಾರ್ಟೆಂಟು ಅಂದರೆ, ನಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳು ಅಮಾವಾಸ್ಯೆ ಪೌರ್ಣಮಿ ಮೇಲೆ ನಡೆಯುತ್ತೆ. ಪೌರ್ಣಮಿನಲ್ಲಿ ಚಂದ್ರನ ಬಲ ಅತಿ ಹೆಚ್ಚಾಗಿರುತ್ತೆ, ಅಮಾವಾಸ್ಯೆಯಲ್ಲಿ ಚಂದ್ರನ ಬಲ ಕಮ್ಮಿ ಇರುತ್ತೆ. ಈಗ ವಾರ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇರುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಜ್ಯೋತಿಷ್ಯ ಅನ್ನೋದು ವೇದದ ಒಂದು ಅಂಗ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಪ್ರಬಲಃ ಅಂತೀವಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲದಕ್ಕೂ ಶಾಸ್ತ್ರವೇ ಒಂದು ವಿಷನ್, ಒಂದು ಬೆಳಕನ್ನು ಕೊಡುವಂಥ ಶಾಸ್ತ್ರ. ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಾರ ಚಂದ್ರ ಎಲ್ಲೆಲ್ಲಿ ಸಂಚಾರ ಆಗ್ತಾನೆ? ಚಿತ್ತಾ ನಕ್ಷತ್ರ, ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಜನ್ಮ ನಕ್ಷತ್ರಗಳನ್ನು ಕೇಳ್ತಾರೆ, ಅವಾಗ ರಾಶಿ ಹೇಳ್ತಾರೆ, ನಿಮ್ಮ ಗೋತ್ರ ಕೇಳ್ತಾರೆ ಅಲ್ವಾ? ಹಾಗೆ ಈ ಚಂದ್ರ ಅತಿ ಫಾಸ್ಟಾಗಿ ಮೂವ್ ಆಗುವಂಥ ಗ್ರಹ. ಅದರಿಂದ ಈ ವಾರದಲ್ಲಿ ಚಂದ್ರ ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ, ಎಲ್ಲ ರಾಶಿಯವರಿಗೂ 17ನೇ ತಾರೀಕು ಜೂನ್ 2024ರಿಂದ 23ನೇ ತಾರೀಕು ಜೂನ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ ಇದು. ಮೇಷರಾಶಿಯವರಿಗೆ ಫಸ್ಟು ಸ್ವಾಗತ ಮಾಡ್ತಾ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನೋಡೋಣ ಗ್ರಹಗತಿಗಳು ಮತ್ತು ನಕ್ಷತ್ರಗಳು ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ಕೊಡ್ತಾರೆ ಅನ್ನುವಂಥ ವಿಚಾರ. ಮೇಷರಾಶಿಯವರಿಗೆ ಗುರುಬಲ ಆರಂಭ ಆಗಿದೆ. ಗುರು ದ್ವಿತೀಯ ಭಾವದಲ್ಲಿದ್ದಾನೆ, ಮತ್ತು ಶುಕ್ರ ದ್ವಿತೀಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಅಂದರೆ ಯಾರ್ಯಾರು ಧೈರ್ಯ ಸಾಹಸದಿಂದ ಪ್ರಯತ್ನಗಳು ಮಾಡ್ತೀರಿ, ಹಣ ಅಭಿವೃದ್ಧಿಯಾಗುತ್ತೆ. ಯಾಕೆಂದರೆ ಧೈರ್ಯಂ ವಸತೆ ಲಕ್ಷ್ಮೀ, ಎಲ್ಲಿ ಧೈರ್ಯ ಇರುತ್ತೋ
ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಹಾಗೆ ಧೈರ್ಯದಿಂದ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಹಣ ಕಾಸು ಅಭಿವೃದ್ಧಿ ಆಗುತ್ತೆ. ಮತ್ತು ಬುಧ ತೃತೀಯಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಯಾರ್ಯಾರು ಮೆಡಿಟೇಷನ್ ಅಥವಾ ಜಿಮ್ಗಳು ನಡೆಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಅಪಾರವಾದಂತಹ ಧನಲಾಭ ಅನ್ನೋದು ಆಗುತ್ತೆ. ಮೂರನೇ ಭಾವ ಅಂತಂದಾಗ ಕಂಕಣ ಭಾವ ಅಂತ ಕರಿತೀವಿ, ಧೈರ್ಯ ಭಾವ ಅಂತೀವಿ. ನಿಮಗೆ ಧೈರ್ಯ ವಿಜಯ ಇವೆಲ್ಲ ಪ್ರಾಪ್ತಿಯಾಗಬೇಕಾದ್ರೆ ನೀವೇನು ಮಾಡಬೇಕು? ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು, ಸಾಹಸಗಳನ್ನು ಮಾಡಬೇಕು. ಆಗ ನಿಮಗೆ ಫಿಸಿಕಲಿನೂ ಕೂಡ ಸ್ಟ್ರಾಂಗ್ ಆಗಿರ್ತೀರಾ, ಮೆಂಟಲಿ ಕೂಡ ನೀವು ಸ್ಟ್ರಾಂಗ್ ಆಗಿರ್ತೀರಾ. ನಿಮ್ಮ ಸಹೋದರ ಸಹೋದರರಿಂದನೂ ಕೂಡ ನಿಮಗೆ ಅನುಕೂಲಗಳಾಗುವ ಸಾಧ್ಯತೆಗಳು ಕೂಡ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಕೋಪವನ್ನು ನೀವು ಕಮ್ಮಿ ಮಾಡ್ಕೋಬೇಕು. ಕೋಪ ಇದ್ದರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಮಾನಸಿಕವಾಗಿ ಕೂಡ ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಅಲ್ವಾ? ಅದಕ್ಕೆ ಕ್ರೋಧ ಅನ್ನೋದು ನಮಗೆ ಕೋಪ ಬಂದಾಗ ನಮ್ಮಲ್ಲಿರುವಂಥ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ಮನೋ ವಿನಯ ನಾಶನಃ. ಅದಕ್ಕೆ ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಒಳ್ಳೆಯ ಗುಣ ವಿನಯವನ್ನು ನಾಶ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ ಫಲಗಳು ಅಂತಂದರೆ, ಸೋಮವಾರದಿಂದ ಭಾನುವಾರದ ವಾರ ಭವಿಷ್ಯ ಕಾರ್ಯಕ್ರಮ, ಸೋಮವಾರ ಮಂಗಳವಾರ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀವಿ. ಯಾಕೆ ಅಂತ ಊಟ ಅನ್ನೋದು ಭಾಳ ಇಂಪಾರ್ಟೆಂಟಾ? ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ನಾವು ತಿನ್ನುವಂಥ ಆಹಾರ ನಮಗೆ ಉತ್ತಮವಾದ ಆರೋಗ್ಯವನ್ನು ಕೊಡುತ್ತೆ. ಮಾನಸಿಕವಾಗಿ ನಾವು ಸಂತೋಷವಾಗಿರ್ತೀವಿ. ಹಿರಿಯರಿಂದ ಉತ್ತಮ ಹೆಸರನ್ನು ಕೂಡ ಗಳಿಸ್ತೀವಿ. ಸೋಮವಾರ ಮಂಗಳವಾರ ಮೇಷರಾಶಿಯವರಿಗೆ ಶುಭ ಫಲಗಳು. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಕೆಮ್ಮು ನೆಗಡಿ. ಈಗ ಮಳೆಗಾಲ ಬೇರೆ, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಇಂಗ್ಲೀಷಲ್ಲಿ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ ಆಗ್ಬೋದು. ಪುರುಷರಾಗಿದ್ದರೆ ಪತ್ನಿಯ ಜೊತೆ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ. ಅನಾವಶ್ಯಕ ಖರ್ಚು, ಗೌರವ ನಷ್ಟ, ಪ್ರಯಾಣಗಳು ನೀವು ಮಾಡಬೇಡಿ. ಈ 5 ದಿನಗಳಲ್ಲಿ ಪ್ರಯಾಣಗಳು ಮಾಡೋದು ಕೂಡ ಏನೋ ಎಮರ್ಜೆನ್ಸಿ ಇದ್ದರೆ ಹೋಗಲೇಬೇಕು. ಗುರುಜಿ ನೀವು ಪ್ರಯಾಣ ಮಾಡಬೇಡಿ ಅಂದ್ಬಿಟ್ರೆ ಅಂತ ಕೇಳಬೇಡಿ. ಏನೋ ಪ್ರಯಾಣಗಳನ್ನ ಮುಂದೂಡೋಕ್ಕೆ ಸಾಧ್ಯ ಆದರೆ ಮುಂದೂಡಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಹಾಗಾದರೆ ಮೇಷರಾಶಿಯವರು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದಾಗ, ಸುಬ್ರಹ್ಮಣ್ಯನಿಗೆ ವಿಭೂತಿ ಅಭಿಷೇಕವನ್ನು ಮೇಷರಾಶಿಯವರು ಮಾಡಬೇಕು. ಅದ್ರ ಜೊತೆಗೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ನನಗೆ ಸದಾ ಶಿವ ನನಗೆ ಸಹಾಯ ಮಾಡ್ತಾನೆ ಅಂತೇಳಿ ಶಿವಂ ಸದಾ ಸಹಾಯತೆ. ಶಿವ ಭಗವಂತ ಯಾವಾಗಲೂ ಕೂಡ ಭಕ್ತರ ಮತ್ತು ತನ್ನ ಮಕ್ಕಳ ರಕ್ಷಣೆಯನ್ನು ಮಾಡ್ತಾನೇ ಇರ್ತಾನೆ. ಅದಕ್ಕೆ ಶಿವಂ ಸದಾ ಸಹಾಯತೆ, ಭಗವಂತನನ್ನು ಸಹಾಯ ಮಾಡ್ತಾನೆ ಅನ್ನುವಂತಹ ಭಾವನೆ ನಮಗಿರಬೇಕು. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಾರ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ಯಾವ ರೀತಿ ಫಲಾನುಫಲವನ್ನು ಕೊಡ್ತಾರೆ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ, ಬುಧ ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ. 2ನೇ ಮನೆ ಅಂದರೆ ಧನಸ್ಥಾನ. ನಿಮಗೆ ಧನಾಭಿವೃದ್ಧಿ ಆಗುತ್ತೆ. ಧನ ಪಡೆಯಲು ಪ್ರಯತ್ನಗಳನ್ನ ಮಾಡ್ತೀರಿ. ಧನ ಎಲ್ಲಿಂದ ಬರುತ್ತೆ ಅಂದರೆ ತಮ್ಮ ಕುಟುಂಬದಿಂದನೇ ಧನ ಬರುತ್ತೆ. ಯಾರಾದರೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ, ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ಮಾಡಿದಂಥ ವೃತ್ತಿಯನ್ನೇ ಮಾಡ್ತಾ ಇದ್ದೀರಿ, ಅಂಥವ್ರಿಗೆಲ್ಲ ಧನಲಾಭ ಆಗುತ್ತೆ. 2ನೇ ಮನೆ ದ್ವಿಸ್ವಭಾವ ರಾಶಿ. ಒಂದಕ್ಕಿಂತ ಹೆಚ್ಚು ಇನ್ಕಮ್ಗಳು. ಕೆಲವರು ಕೆಲಸಕ್ಕೆ ಹೋಗ್ತೀರಾ, ಇನ್ಶೂರೆನ್ಸ್ ಮಾಡ್ತೀರಾ, ಇಲ್ಲ ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಥವಾ ಶೇರಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ.
ಕೆಲವರು ಕಾಲೇಜಲ್ಲಿ ಲೆಕ್ಚರರ್ಸು ಆಗಿರ್ತೀರಾ, ಟ್ಯೂಷನ್ಸು ಮಾಡ್ತಾ ಇರ್ತೀರಾ. ಆಗ ಎರಡೆರಡು ಕಡೆ ಇನ್ಕಮ್ ಬರುವ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ವೆಲ್ತ್ ಜನರೇಷನ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮನೆಯಲ್ಲಿ ಎಲ್ಲರೂ ದುಡಿತಾ ಇದ್ದರೆ ವೆಲ್ತ್ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೆಚ್ಚು ಆಸಕ್ತಿ ಹೆಚ್ಚಾಗುತ್ತೆ. ಮಾರಲ್ ಮತ್ತು ನಿಮ್ಮ ಹ್ಯಾಬಿಟ್, ರುಚಿಯಾದಂತಹ ಆಹಾರ ತಿನ್ನಬೇಕು. ಮತ್ತು ಯಾರ್ಯಾರು ಊಟಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಅಂದರೆ ಅಡುಗೆ ಸಂಬಂಧಪಟ್ಟದ್ದು, ಅಡುಗೆಗಾರರು ಇರ್ಬೋದು, ಅಡುಗೆ ಮಾಡೋರು ಇರ್ಬೋದು, ಫುಡ್ ಇಂಡಸ್ಟ್ರಿ ನಡೆಸುವಂಥವ್ರು ಇರ್ಬೋದು, ಚಕ್ಲಿಗಳು ಮಾಡೋದು, ಕೋಡ್ಬಳೆ ಮಾಡೋದು, ಅಥವಾ ಹೋಟೆಲ್ಗಳನ್ನು ನಡೆಸುವಂಥದ್ದು, ಇಂಥವ್ರಿಗೆಲ್ಲ ಧನಲಾಭ ವೃಷಭ ರಾಶಿಯವರಿಗೆ ಈ ವಾರ ಆಗತ್ತೆ. ಹಾಗಾದರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ, ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ವೃಷಭ ರಾಶಿಯವರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ಫಸ್ಟು ಒಂದು ವಾರದ್ದು ನಾನು ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ತುಂಬ ಚೆನ್ನಾಗಿದೆ. ವ್ಯಾಧಿಗಳು ಏನೇ ಕಾಯಿಲೆಗಳಿದ್ರೆ ನಿವಾರಣೆ ಆಗುತ್ತೆ. ಉಲ್ಲಾಸವಾಗಿರ್ತೀರಿ. ಅಂದರೆ ಉಲ್ಲಾಸ ಅಂದರೆ ಸೆಕ್ಷುವಲ್ ಪ್ಲೆಜರ್ ತುಂಬ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ನೀವು ಆಸೆಪಟ್ಟ ಸ್ಥಳಗಳಿಗೆ ನಿಮಗೆ ವರ್ಗಾವಣೆ ಬೇಕು ಅಂದರೆ ಮಾಡ್ಕೋಬೋದು. ಗೌರವ ಮತ್ತು ಸನ್ಮಾನಗಳು ಕೂಡ ದೊರೆಯುತ್ತೆ. ಆದರೆ ವಾರದ ಕೊನೆ 3 ದಿನ ಹೇಗಿರುತ್ತೆ ಅನ್ನುವಂಥ ವಿಚಾರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ವಾದ ವಿವಾದಗಳು, ವ್ಯಾಜ್ಯಗಳಿಗೆ ಸಿಲುಕುವಂಥದ್ದು, ಪತ್ನಿಯ ಜೊತೆ ವಿವಾದ ಆಗುವಂಥದ್ದು, ಅಥವಾ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರಿಕೆಯಾಗಿರಬೇಕು. ಕೋಪ ಮಾಡಿಕೊಂಡಾಗ ಏನಾಗುತ್ತೆ, ಕಲಹಗಳು ಕೂಡ ಆಗುತ್ತೆ. ನಮ್ಮ ಸಂಬಂಧಗಳು ಕೂಡ ಕೆಡುವ ಸಾಧ್ಯತೆ ಇದೆ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಅಂತ ಹೇಳಲಾಗುತ್ತೆ. ಮನೋ ವಿನಯ ನಾಶನಃ. ಕ್ರೋಧ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂತಹ ವಿನಯವನ್ನು ನಾಶ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಆರೋಗ್ಯದ ಕಡೆನೂ ಕೂಡ ಹೆಚ್ಚು ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಅಂತ ಹೇಳಲಾಗುತ್ತೆ. ಆರೋಗ್ಯವೇ ಭಾಗ್ಯ. ಅದಕ್ಕೆ ವೃಷಭ ರಾಶಿಯವರು ಈ ವಾರ ಏನು ಮಾಡಬೇಕು ಅಂದರೆ, ಹಾಲಿನಿಂದ ಶಿವಪಾರ್ವತಿಯರ ಅಭಿಷೇಕವನ್ನು ಮಾಡಿ, ಕಾಲಭೈರವರನ್ನು ನೆನಪು ಮಾಡಿ, ಓಂ ಕಾಲೈ ನಮಃ, ಕಾಲ ಮಹಾಕಾಲ ಭಗವಂತನ ನೆನಪು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನನಗೆ ಸದಾ ಶಿವಂ ಸದಾ ಸಹಾಯತೆ, ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ, ನನಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಶಿವನನ್ನು ನೆನಪು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 17ನೇ ತಾರೀಕಿಂದ 23ನೇ ತಾರೀಕು ಜೂನ್ 2024 ಮಿಥುನ ರಾಶಿ ಭವಿಷ್ಯ. ಹಾಗಾದರೆ ಮಿಥುನ ರಾಶಿಯವರು ಕಾಯ್ತಾ ಇರ್ತೀರಲ್ವಾ, ಗುರೂಜಿ ನಮಗೆ ಈ ವಾರ ಏನು ಭವಿಷ್ಯವನ್ನು ಹೇಳ್ತಾರೆ ಅಂತೇಳಿ. ನಿಮ್ಮ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಸಂಚಾರ, ಪಂಚಮಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ, ನಿಮಗೆ ಪ್ರೀತಿ, ಪ್ರೇಮ, ಪ್ರಾಪಂಚಿಕ ಸುಖವನ್ನು ಕೊಡುವಂತಹ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆದಾಗ ನೀವು ಆಕರ್ಷಣೆಯಾಗಿ ಕಾಣ್ತೀರಿ. ಆದರೆ ನಿಮ್ಮ ಹುಡುಗಾಟತನ ನಿಮಗೆ ಪ್ರೀತಿ ಸಿಗೋದರಲ್ಲಿ ಅಡೆತಡೆಗಳು ಉಂಟಾಗ್ಬೋದು. ನೀವು ಮಾತಾಡುವಂತಹ ಮಾತು ಸ್ವಲ್ಪ ಲಿಮಿಟ್ ಆಗಿರಬೇಕು. ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡಿದ್ರೆ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಗೆ ನೀವು ಇಷ್ಟ ಇಲ್ದಂಗೂ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಮಿಥುನ ರಾಶಿ ಜಾತಕರಿಗೆ ಸೂರ್ಯ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನು ನೀವು ಕೊಡಬೇಕು. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ, ಇನ್ನು ಕೆಲವರಿಗೆ ಅಪಮಾನ, ಅವಮಾನ ಪಡುವುದು, ಮಾನಸಿಕವಾಗಿ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿದೆ.
ಅದಕ್ಕೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು. ಯಶಸ್ವಿ ಭವ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ಇದೇ ಥರ ಆಶೀರ್ವಾದ ಮಾಡಬೇಕು. ಯಶಸ್ವಿ ಭವ, ಯಾವಾಗಲೂ ಮಕ್ಕಳಿಗೆ ಶಾಪ ಹಾಕಬಾರ್ದು ಪೇರೆಂಟ್ಸು ಅನ್ನುವಂಥ ವಿಚಾರ ತಿಳ್ಕೋಬೇಕು ನೀವೆಲ್ಲ. ಇನ್ನು ವಾರದ ಮಿಥುನ ರಾಶಿಯವರಿಗೆ ಸೋಮವಾರ ಮಂಗಳವಾರ ಚೆನ್ನಾಗಿಲ್ಲ ಅಂದರೂ ಕೂಡ ಇನ್ನು ವಾರದ ಕೊನೆ 5 ದಿನ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸೋಮವಾರ ಮಂಗಳವಾರ ಭವಿಷ್ಯ ಆಯಿತು. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿವಸ ಶತ್ರುಗಳನ್ನು ಸೋಲಿಸ್ತೀರಿ. ವಿವಾಹ ಯೋಗ ಉಂಟಾಗತ್ತೆ. ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ. ಅದರಲ್ಲೂ ವಾಣಿಜ್ಯ ವ್ಯಾಪಾರ, ಕಮರ್ಷಿಯಲ್ ಬಿಸ್ನೆಸ್, ಬಟ್ಟೆ ವ್ಯಾಪಾರ ಇರ್ಬೋದು, ದೊಡ್ಡ ದೊಡ್ಡ ಹಾರ್ಡ್ವೇರ್ ಅಂಗಡಿಗಳಿರ್ಬೋದು, ಕಮರ್ಷಿಯಲ್ ಚಿನ್ನ ಬೆಳ್ಳಿ ವ್ಯಾಪಾರಗಳಿರ್ಬೋದು. ಮಿಥುನ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಸೂಪರ್ ಆಗಿ ಬಿಸ್ನೆಸ್ ಆಗುತ್ತೆ. ಒಳ್ಳೆ ಧನಲಾಭ ಕೂಡ ಆಗುತ್ತೆ. ಧನಮೂಲಂ ಇದಂ ಜಗತಿ, ಜಗತ್ತಲ್ಲಿ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹೌದಾ ಅಲ್ವಾ? ನಿಮ್ಗೆ ಇವೆಲ್ಲ ವಿಡಿಯೋ ಕೇಳಬೇಕಾದ್ರೂ ಮೊಬೈಲ್ ಆದರೂ ಬೇಕಲ್ವಾ, ಇಂಟರ್ನೆಟ್ ಆದರೂ ಬೇಕಲ್ವಾ? ಹಾಗೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಧನ ಪ್ರಾಪ್ತಿ ಚೆನ್ನಾಗಾಗುತ್ತೆ ವಾರದ ಕೊನೆ 5 ದಿನ. ಹಾಗಾದರೆ ಮಿಥುನ ರಾಶಿಯವರು ಬಿಲ್ವಪತ್ರೆಯಿಂದ ಶಿವನ ಜಪ ಮಾಡ್ತಾ ಓಂ ಪರಮಾತ್ಮನೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಆತ್ಮಗಳ ತಂದೆ ಪರಮಾತ್ಮನನ್ನು ಓಂ ಅಂದಾಗ ನಾನು ಆತ್ಮ ಪರಮಾತ್ಮನ ನೆನಪು ಮಾಡ್ತಾ ಇದ್ದೀನಿ. ಓಂ ಪರಮಾತ್ಮನೇ ನಮಃ ಅಂತೇಳಿ ನೆನಪು ಮಾಡಿ ಅಥವಾ ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಭಕ್ತರು ಪೂಜೆ ಮಾಡ್ತೀರಿ, ಮಕ್ಕಳು ಪರಮಾತ್ಮನ ನೆನಪು ಮಾಡ್ತೀರಿ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಟೈಮು? ಬುಧ ವ್ಯಯಸ್ಥಾನ, ಶುಕ್ರ ವ್ಯಯಸ್ಥಾನ, ಸೂರ್ಯ ಧನಾಧಿಪತಿ ವ್ಯಯಸ್ಥಾನ. ನೀವು ಬಂದಂತಹ ಧನ ಎಲ್ಲ ಯಾವುದಕ್ಕೆ ಖರ್ಚು ಮಾಡ್ತೀರಿ? ಸುಖಕ್ಕಾಗಿ, ಬೆಡ್ ಕಂಫರ್ಟ್ಗಾಗಿ, ಉಲ್ಲಾಸಕ್ಕಾಗಿ ಹಣ ವ್ಯಯ ಆಗುವ ಸಾಧ್ಯತೆ. ಸುಂದರವಾದ ಸ್ತ್ರೀಯ ಜೊತೆ ಸ್ನೇಹ ಮಾಡೋದು, ಖರ್ಚು ಮಾಡೋಕ್ಕೋಸ್ಕರ ಹಣವನ್ನು ನೀವು ಖರ್ಚು ಮಾಡ್ತೀರಿ. ಸಪ್ತಮಾಧಿಪತಿ ಶನಿದೇವರು ಅಷ್ಟಮದಲ್ಲಿರೋದ್ರಿಂದ ವಿವಾಹ ಜೀವನದಲ್ಲಿ ನೀವು ದುಃಖವನ್ನು ಕೂಡ ಅನುಭವಿಸ್ತಾ ಇರ್ತೀರಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ ಎಲ್ಲರಿಗೂ ಕೂಡ 17ನೇ ತಾರೀಕಿಂದ 23ನೇ ತಾರೀಕು ಜೂನ್ 2024 ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಈ ವಾರದ ಮೊದಲು 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮಾನಸಿಕವಾಗಿ ಹಿಂಸೆ ಇರುತ್ತೆ. ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ. ಹಾಗೆ ನಿದ್ರಾಭಂಗ ಉಂಟಾಗುತ್ತೆ, ಎದೆಯಲ್ಲಿ ತೊಂದರೆ ಆಗುತ್ತೆ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ವಾಹನಗಳಿಂದ ತೊಂದರೆ ಆಗುತ್ತೆ, ಅಜೀರ್ಣ, ಗ್ಯಾಸ್ಟ್ರಿಕ್ ಈ ಥರ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯನೇ ಭಾಗ್ಯ ಅಲ್ವಾ? ಎಷ್ಟೋ ನಾವು ತಲೆ ಕೆಡಿಸ್ಕೊಂಡು ದುಡಿತೀವಿ, ಸಂಪಾದನೆ ಮಾಡ್ತೀವಿ, ದುಡ್ಡು ಎಷ್ಟೇ ಕೊಟ್ಟರು ಕೂಡ ಆರೋಗ್ಯ ಸುಧಾರಣೆ ಆಗಲ್ಲ. ಅದಕ್ಕೆ ಆರೋಗ್ಯನೇ ಎಲ್ಲದಕ್ಕಿಂತಲೂ ಬಹಳ ಮುಖ್ಯ. ಅದಕ್ಕೆ ಆರೋಗ್ಯದ ಕಡೆ ಕರ್ಕಾಟಕ ರಾಶಿಯವರು ವಾರದ ಮೊದಲು 4 ದಿನ ಎಚ್ಚರ. ಇನ್ನು ವಾರದ ಕೊನೆ 3 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರದ ಭವಿಷ್ಯ ಹೇಳಿದೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ ಸಿಗುವಂಥದ್ದು, ಹೊಸ ಸ್ನೇಹಿತರಾಗುವಂಥದ್ದು, ಶಾಂತಿಯುತವಾದಂತಹ ಗೃಹ ಜೀವನವನ್ನು ಕರ್ಕಾಟಕ ರಾಶಿಯವರು ಮಾಡ್ತೀರಿ. ಅದಕ್ಕೆ ಈ ವಾರದಲ್ಲಿ ನೀವೇನು ಮಾಡಬೇಕು? ಕರ್ಕಾಟಕ ರಾಶಿಯವರು ಹಸುವಿನ ತುಪ್ಪದಿಂದ ಶಿವನ ಅಭಿಷೇಕ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವಂ ಸದಾ ಸಹಾಯತೆ, ಭಗವಂತ ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ, ಭಗವಂತ ನನ್ನ ಜೊತೆಲಿದ್ದಾನೆ ಅಂತೇಳಿ ಶಿವನ ನೆನಪು ಮಾಡಿ
ಅಥವಾ ಭಕ್ತರಾಗಿದ್ದರೆ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಗೆ ಸಿಂಹರಾಶಿ. ಸಿಂಹರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ವಾರ ಏನು ಭವಿಷ್ಯವನ್ನ ಹೇಳ್ತಾರೆ ಅಂತ. ಎಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸಿಂಹರಾಶಿಯವರಿಗೆ ಹಾರ್ದಿಕ ಸ್ವಾಗತ. 17 ಜೂನ್ 2024ರಿಂದ 23 ಜೂನ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಈಗ ಸಿಂಹ ರಾಶಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯ ಏಕಾದಶ ಭಾವ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ. ಎಲ್ಲ ಜೊತೆಗೂ ಕೂಡ ಬೆರೆಯಕ್ಕೆ ಇಷ್ಟಪಡ್ತೀರಿ. ಸೋಷಿಯಲ್ ಆ್ಯಕ್ಟಿವಿಟಿಗಳಲ್ಲಿ ತುಂಬ ಸಮಯವನ್ನು ಕಳೀತೀರಿ. ನಿಮ್ಮ ನೆಟ್ವರ್ಕ್ ಸರ್ಕಲ್ ತುಂಬ ಅಭಿವೃದ್ಧಿಯಾಗುತ್ತೆ. ಫ್ರೆಂಡ್ಸ್ ಜೊತೆಗೆ ತುಂಬ ಮೀಟ್ ಆಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಇನ್ಕಮ್ ಜಾಸ್ತಿ ಆಗಬೇಕು ಅಂಥೇಳಿ ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ. ಇದು ಉಪಚಯ ಸ್ಥಾನ ಆಗಿರೋದ್ರಿಂದ ನಿಧಾನವಾಗಾದರೂ ಕೂಡ ಅಭಿವೃದ್ಧಿ ಅನ್ನೋದು ಆಗತ್ತೆ. NGOಗಳಲ್ಲಿ ಕೆಲಸಗಳು ಮಾಡುವಂಥದ್ದು, ಧರ್ಮಶಾಲೆಗಳು ಅಥವಾ ದೇವಸ್ಥಾನಗಳಲ್ಲಿ ಕೆಲಸಗಳನ್ನು ಮಾಡುವಂಥದ್ದು, ಅಥವಾ ಒಂದು ಟೀಮ್ ವರ್ಕ್ ಮಾಡುವಂಥದ್ದು, ಒಂದು ಟೀಮ್ ಮ್ಯಾನೇಜರ್ ಆಗುವಂಥದ್ದು, ಅವ್ರನ್ನ ಮೀಟಿಂಗ್ ಮಾಡುವಂಥದ್ದು, ಒಂದು 10 ಜನ 20 ಜನ ಕಮ್ಯುನಿಟಿ ಮ್ಯಾನೇಜರ್ ಆಗುವಂಥದ್ದು, ಈ ಥರ ಎಲ್ಲ ಯೋಗಗಳಿರುತ್ತೆ. ಅದಕ್ಕೆ ಗುಂಪು ಸೇರಿಸಿ ಕೆಲಸ ಮಾಡುವಂತಹ ಯೋಗ ಸಿಂಹರಾಶಿಯವರಿಗೆ ಆರಂಭ ಆಗುತ್ತೆ. ಹಾಗಾದರೆ ಸಿಂಹರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ಹಾಗಾದರೆ ಸಿಂಹರಾಶಿಯವರಿಗೆ ನಿಮಗೆ ಧನಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ, ಅಂದರೆ ಧನಲಾಭ ಯೋಗ ಆಗುತ್ತೆ. ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿರ್ತೀರಿ, ಫೈನಾನ್ಷಿಯಲಿ ರೈಸ್ ಆಗುತ್ತೆ. ದುಡ್ಡು ಬರಬೇಕು ಅಂದರೆ ಒಂದೇ ರೀತಿ ಬರಲ್ಲ, ಅನೇಕ ರೀತಿಯಲ್ಲಿ ಧನ ಲಾಭ ಆಗುತ್ತೆ. ನಿಮಗೆ ಧನ ಎಲ್ಲಿಂದ ಬರುತ್ತೆ? ನಿಮ್ಮ ಫ್ಯಾಮಿಲಿಯಿಂದ ಬರ್ಬೋದು, ನಿಮ್ಮ ಕುಟುಂಬದಿಂದ ಧನ ಬರುವ ಸಾಧ್ಯತೆಗಳಿರುತ್ತೆ. ನೀವು ಮಾತಾಡುವ ಮಾತು, ನಿಮ್ಮ ಆಕರ್ಷಣೆಯಾದಂತಹ ಮಾತಿನಿಂದ ನಿಮಗೆ ಧನ ಬರುವಂಥದ್ದು. ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ವೆಲ್ತ್ ಜಾಸ್ತಿ ಆಗುವಂಥದ್ದು. ನಿಮ್ಮ ವೆಲ್ತ್ ಹೆಂಗೆ ಬರುತ್ತೆ ಅಂದಾಗ, ನೀವು ಆಹಾರಕ್ಕೆ ಸಂಬಂಧಪಟ್ಟಂಥ ಹೋಟೆಲ್ ಇಂಡಸ್ಟ್ರಿ ಇಟ್ಟಿದ್ರೆ ಅದರಲ್ಲಿ ಲಾಭ ಜಾಸ್ತಿ ಆಗುವಂಥದ್ದು. ಸಂಗೀತಗಾರರು, ಭಾಷಣಗಾರರಿಗೆ ಧನಲಾಭ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಸಿಂಹ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ತುಂಬ ಚೆನ್ನಾಗಿದೆ. ನೆಮ್ಮದಿಯಾಗಿರ್ತೀರಿ. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಧನಲಾಭ ಕೂಡ ಆಗುತ್ತೆ. ಗುರುಜಿ ಲೌಕಿಕ ಧನ ಬಹಳ ಮುಖ್ಯ, ಅದಕ್ಕೆ ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣವೇ ಪ್ರಾಮುಖ್ಯತೆ ಅಲ್ವಾ. ನೀವೇನೇ ಮಾಡಬೇಕಾದ್ರೂ ದುಡ್ಡು ಖರ್ಚು ಮಾಡಬೇಕು, ಅದಕ್ಕೆ ಧನಲಾಭ ಅನ್ನೋದು ನಿಮಗಾಗುತ್ತೆ. ಸ್ನೇಹಿತರಿಂದ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಈ ವಾರದ ಮೊದಲು ಕೊನೆ 5 ದಿವಸ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ಏನಾದರೂ ತೊಂದರೆಗಳಾಗ್ಬೋದು, ಎಚ್ಚರ. ಬೇಸರ ಆಗ್ಬೋದು, ಪ್ರಯತ್ನಗಳಲ್ಲಿ ಸೋಲುಂಟಾಗ್ಬೋದು, ನಿದ್ರಾಭಂಗ. ಯಾರಾದರೂ ಫೋನ್ ಮಾಡಿ ರಾತ್ರಿಯ ಸಮಯದಲ್ಲಿ ನಿದ್ರಾಭಂಗ, ಅವ್ರು ಫೋನ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ನಿದ್ದೆ ಕೆಟ್ಟೋಗುತ್ತೆ. ಅವರೇನೋ ಹೇಳಿದಂಥ ವಿಷಯಗಳು ನಮಗೆ ತಲೆಯಲ್ಲೇ ಓಡ್ತಾ ಇರುತ್ತೆ. ಆಮೇಲೆ ವಾರದ ಕೊನೆ 5 ದಿನ ವ್ಯರ್ಥ ಖರ್ಚುಗಳು, ಏನೇ ಪ್ರಯಾಣಗಳು ಮಾಡಿದ್ರು ಯಶಸ್ವಿಯಾಗದ ಪ್ರಯಾಣಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ತಾಯಿಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಈ ಕಾಲದಲ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡೋಕ್ಕೆ ಮನುಷ್ಯ ಪ್ರಯತ್ನ ಪಡ್ತಿರ್ತಾನೆ ಹೊರತು ಆರೋಗ್ಯವನ್ನು ಸಂಪಾದನೆ ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡಲ್ಲ. ಅದಕ್ಕೆ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಕೂಡ ಸಿಂಹ ರಾಶಿಯವರಿಗೆ ಅತಿ ಮುಖ್ಯವಾಗಿರುತ್ತೆ ವಾರದ ಕೊನೆ 5 ದಿನಗಳು. ಹಾಗಾದರೆ ಸಿಂಹ ರಾಶಿಯವರು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡ್ತಾ ಓಂ ಪರಮಾತ್ಮನೇ ನಮಃ. ಯಾಕೆಂದರೆ ಪರಮ ಅಂದಾಗ ಶ್ರೇಷ್ಠ, ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಅದಕ್ಕೆ ಶಿವ ನನ್ನ ಸದಾ ಕಾಪಾಡ್ತಾನೆ, ಶಿವಂ ಸದಾ ಸಹಾಯತೆ ಅನ್ನುವಂತಹ ಭಾವನೆಯಿಂದ ಶಿವನನ್ನು ನೆನಪು ಮಾಡಿದ್ರೆ ಖಂಡಿತ ನಿಮಗೆ ಸಿಂಹರಾಶಿಯವರಿಗೆ ಈ ವಾರ ಒಳ್ಳೆಯದಾಗುತ್ತೆ.
ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡಿ, ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಏನು ಹೇಳ್ತಾರೆ ಗುರೂಜಿಯವರು ಈ ವಾರ ನಮಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ದಶಮ ಸ್ಥಾನದಲ್ಲಿ ಸಂಚಾರ, ಆಮೇಲೆ ಶುಕ್ರ ನಿಮ್ಮ ಧನಾಧಿಪತಿಯಾದಂಥ ಶುಕ್ರ ದಶಮ ಭಾವದಲ್ಲಿ ಸಂಚಾರ, ಸೂರ್ಯ ವ್ಯಯಾಧಿಪತಿಯಾದಂಥ ಸೂರ್ಯ ದಶಮ ಭಾವದಲ್ಲಿ ಸಂಚಾರ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರ. ಕನ್ಯಾ ರಾಶಿಯವರಿಗೆ ಸ್ತ್ರೀಯಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ, ಎಚ್ಚರ. ಆದರೆ ಸ್ತ್ರೀಯರಿಗೆ ಗೌರವವನ್ನು ನಾವು ಕೊಡಲೇಬೇಕಾಗುತ್ತೆ. ಎಲ್ಲಿ ಸ್ತ್ರೀಯರಿಗೆ ನಾವು ಗೌರವಿಸ್ತೀವೋ ಅಲ್ಲಿ ದೇವರ ವಾಸ ಸ್ಥಾನ ಅಂತ ಹೇಳಲಾಗುತ್ತೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ಅಷ್ಟಮದಲ್ಲಿ ಕುಜ ಇರೋದ್ರಿಂದ ವಾಹನ ಡ್ರೈವ್ ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರವಾಗಿ ವಾಹನವನ್ನು ಡ್ರೈವ್ ಮಾಡಿ, ಮಾತಾಡಬೇಕಾದ್ರೂ ಕೂಡ ತುಂಬ ಸೂಕ್ಷ್ಮವಾಗಿ ಮಾತಾಡೋದ್ರಿಂದನೂ ಕೂಡ ಕಲಹಗಳಾಗುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ ಆಗುವಂಥದ್ದು, ಏನೇ ಪ್ರಯತ್ನ ಮಾಡಿದ್ರು ಸೋಲಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ, ಅಜೀರ್ಣ ಆಗೋದು, ಅಪಮಾನಗಳಾಗೋದು, ಧನ ನಷ್ಟ ಆಗುವಂಥದ್ದು. ಹೀಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ, ಇನ್ನು ಶುಕ್ರವಾರ ಶನಿವಾರ ಭಾನುವಾರ, ಬುಧವಾರ ಗುರುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರು ಏನು ಮಾಡಬೇಕು? ವಿಭೂತಿಯಿಂದ ಶಿವನ ಅಭಿಷೇಕ ಮಾಡ್ತಾ ಶಿವಂ ಸದಾ ಸಹಾಯತೆ, ಶಿವ ನನಗೆ ಸಹಾಯ ಮಾಡ್ತಾನೆ, ನನಗೆ ಒಳ್ಳೆಯದಾಗತ್ತೆ ಅಂಥೇಳಿ ವಿಭೂತಿಯಲ್ಲಿ ಶಿವನ ಅಭಿಷೇಕ ಮಾಡ್ತಾ ಓಂ ಕಾಲ ಕಾಲಾಯ ನಮಃ ಅಂಥೇಳಿ ಕಾಲ ಮಹಾಕಾಲ ನೆನಪು ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶಿವಂ ಸದಾ ಸಹಾಯತೆ ಅನ್ನೋದನ್ನು ಕೂಡ ನೀವು ಮರಿಬಾರ್ದು. ಶಿವ ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ. ಭಕ್ತರು ಭಗವಂತನ ನೆನಪು ಮಾಡಿದ ತಕ್ಷಣ ಶಿವ ಸಹಾಯ ಮಾಡ್ತಾನೆ. ಮಕ್ಕಳಾಗಿ ಭಗವಂತ ನೀನೇ ತಂದೆ ತಾಯಿ ಅಂತೇಳಿ ಪರಮಾತ್ಮ ನೆನಪು ಮಾಡೋದ್ರಿಂದನೂ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಸಪ್ತಮವಾದ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿಯವರಿಗೆ 17ನೇ ತಾರೀಕು ಜೂನ್ 2024ರಿಂದ 23ನೇ ತಾರೀಕು ಜೂನ್ 2024ರ ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಗೆ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ. ಶುಕ್ರ ಭಾಗ್ಯಸ್ಥಾನಕ್ಕೆ ಹೋದಾಗ ನಿಮಗೇನಾಗುತ್ತೆ? ದೇವರ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ತಂದೆಯ ಆಶೀರ್ವಾದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. 9ನೇ ಮನೆ ಅಂದರೆ ಭಾಗ್ಯ ಭಾವ, ನಿಮ್ಮ ಭಾಗ್ಯ ಅನ್ನೋದು ಕೂಡ ಓಪನ್ ಆಗುತ್ತೆ. ನಿಮಗೆ ಲಕ್ ಅಂದರೆ ಏನು ಅಂದರೆ ಈಸಿಯಾಗಿ ನಿಮಗೆಲ್ಲ ಪ್ರಾಪ್ತಿಯಾಗುವಂಥದ್ದು. ನೀವು ಪ್ರಯತ್ನಗಳು ಕಡಿಮೆ ಮಾಡಬೇಕು. ಡಿವೈನ್ ಪವರ್ ಅಂತೀವಿ. ಡಿವೈನ್ ಪವರಿಂದ, ದೈವ ಶಕ್ತಿಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈಡೇರುವ ಸಮಯ ಬಂತು. ಅಥವಾ ಗುರುಗಳ ಆಶೀರ್ವಾದದಿಂದ ಅಥವಾ ನಿಮ್ಮ ತಂದೆಯ ಆಶೀರ್ವಾದದಿಂದ ಕೆಲಸ ಕಾರ್ಯಗಳು ಆಗ್ಬಿಡುತ್ತೆ. ಇನ್ನು ಲಾಂಗ್ ಟ್ರಾವೆಲ್ ಮಾಡ್ತೀರಿ, ವಿದೇಶ ಪ್ರಯಾಣಗಳು ಮಾಡ್ಬೋದು, ವಿದೇಶದಿಂದ ಇಂಡಿಯಾಗೆ ಬರ್ಬೋದು. ಈ ಥರ ಲಾಂಗ್ ಟ್ರಾವೆಲ್ ಮಾಡಿ ಅದರಲ್ಲೂ ಕೂಡ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಧನ ಲಾಭವನ್ನು ಮಾಡ್ತೀರಿ. ಹೈಯರ್ ಸ್ಟಡೀಸ್ ಯಾರ್ಯಾರು ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆರಂಭ ಆಗುತ್ತೆ. ಆಮೇಲೆ ನಿಮ್ಮ ತಂದೆಗೂ ಕೂಡ ಉತ್ತಮವಾದಂತಹ ಸಮಯ. ನೋಡಿ, ಬುಧ ಕೂಡ ನಿಮಗೆ
ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ, ದಶಮಾಧಿಪತಿ ಸೂರ್ಯ ದಶಮ ಸ್ಥಾನದಲ್ಲಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಶುಭನೋ ಶುಭ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ನಿಮ್ಮ ಆತ್ಮ ತೃಪ್ತಿಯಾಗಿರುತ್ತೆ. ಉದ್ಯೋಗದಲ್ಲಿ ಯಶಸ್ವಿಯಾಗ್ತೀರಿ. ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೂಡ ಪ್ರಾಪ್ತಿಯಾಗುತ್ತೆ ತುಲಾ ರಾಶಿಯವರಿಗೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಭಾಗ್ಯೋದಯ ನಾನು ಹೇಳಿದರೆ ನಿಮಗೆ ಟೈಮ್ ತುಂಬ ಉತ್ತಮವಾದಂತಹ ಫಲಪ್ರಾಪ್ತಿಯಾಗ್ಬಿಡುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ. ಆದರೆ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಖರ್ಚುಗಳು, ವಾದ ವಿವಾದಗಳು, ವಾಗ್ವಾದಗಳು ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಮತ್ತೆ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ ಅಲ್ವಾ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತಲೂ ಕೂಡ ಹೇಳಲಾಗುತ್ತೆ. ಅದಕ್ಕೆ ಧೈರ್ಯ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕ್ರೋಧ ಇರಬಾರ್ದು, ಆದರೆ ಧೈರ್ಯ ಅನ್ನೋದು ಇರಬೇಕು. ಭಯಮೇವಸ್ತಿ ಶತ್ರು. ಭಯ ಅನ್ನೋದು ಇರಬಾರ್ದು. ಭಯ ಅನ್ನೋದೇ ಒಂದು ಶತ್ರು ಆಗಿರುತ್ತೆ. ಭಯವನ್ನು ಪಡಬೇಡಿ ಅನ್ನುವಂತಹ ವಿಚಾರ ತುಲಾ ರಾಶಿಯವರಿಗೆ. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಾಗ್ಬಿಡುತ್ತೆ ನಿಮಗೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯ ಏನು? ಧೈರ್ಯ. ಅಪ್ರಾಪ್ತ್ಯಂ ನೇಹಸ್ತಿ ತೀರಸ್ಯ ವ್ಯವಸಾಯನಃ. ಧೈರ್ಯದಿಂದ ಕಷ್ಟಪಟ್ಟು ದುಡಿಯೋರಿಗೆ ಏನೂ ಆಗಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಹೆಸರುವಾಸಿಯಾಗ್ತೀರಿ. ಧನಲಾಭ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹೀಗೆ ಈ ವಾರ ಒಟ್ಟು 5 ದಿನ ತುಲಾ ರಾಶಿಯವರಿಗೆ ಶುಭ. ಯಾವ ದಿನ? ಸೋಮವಾರ ಮಂಗಳವಾರ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ತುಲಾ ರಾಶಿಯವರು ಏನು ಮಾಡಬೇಕು? ಶುದ್ಧವಾದಂತಹ ಹಸುವಿನ ಹಾಲು ತಗೊಂಡು ಶಿವನನ್ನು ನೀವು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಶಿವನಿಗೆ ಅಭಿಷೇಕ ಮಾಡ್ತಾ ಶಿವಂ ಸದಾ ಸಹಾಯತೆ, ಶಿವಂ ಸದಾ ಸಹಾಯತೆ, ಶಿವ ಯಾವಾಗಲೂ ಕೂಡ ನಮ್ಮನ್ನು ಸಹಾಯ ಮಾಡ್ತಾನೆ ಅಂಥೇಳಿ ಶಿವನಿಗೆ ಅಭಿಷೇಕ ಮಾಡಿ ಶಿವನ ಮಂತ್ರವನ್ನು ನಿಮ್ಗೆ ಯಾವುದಿಷ್ಟನೋ ಅದನ್ನು ಜಪ ಮಾಡ್ಬೋದು. ಓಂ ರುದ್ರಾಯ ನಮಃ. ಯಾಕೆಂದರೆ ರುದ್ರನ ರೂಪದಲ್ಲಿ ಶಿವನ ನೆನಪು ಮಾಡಿ ತುಲಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರಿ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಅನಾರೋಗ್ಯ, ಅನಾವಶ್ಯಕ ಖರ್ಚು, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ನೀವು ಒತ್ತನ್ನು ಕೊಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋದೇ ದೊಡ್ಡ ಸಾಧನೆ ಅಲ್ಲ. ಉತ್ತಮವಾದ ಆರೋಗ್ಯ ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರಬೇಕು. ಬ್ರಹ್ಮಮೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ 94 ನಿಮಿಷ ಮೊದಲೇ ಎದ್ದು ಶಿವನನ್ನು ಯಾರು ನೆನಪು ಮಾಡ್ತಾರೋ ಅಂಥವ್ರಿಗೆ ಆರೋಗ್ಯನೂ ಕೂಡ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ವೃಶ್ಚಿಕ ರಾಶ್ಯಾಧಿಪತಿ ಕುಜ 6ನೇ ಮನೆಯಲ್ಲಿದ್ದಾನೆ. ನೀವು ಸಾಹಸ ಮಾಡ್ತೀರಿ, ನನಗೆ ಗೆಲ್ಲೇಬೇಕು ಅಂತ ಇರುತ್ತೆ. ಅಹಂ ಯೋಧ, ನಾನೊಬ್ಬ ಯೋಧ ಅಂದರೆ ಯಾವುದರಲ್ಲಿ? ಎಲ್ಲ ಜನಗಳ ಜೊತೆಗೆ ಗಲಾಟೆ ಮಾಡ್ಕೊಳ್ಳೋದಲ್ಲ, ಹೊಡೆದಾಟ ಮಾಡ್ಕೊಳ್ಳೋದಲ್ಲ. ನಮಗೆ ಬರುವಂತಹ ಸಂದರ್ಭಗಳು ಅದರೆಲ್ಲ ಹೋರಾಟ ಮಾಡಿ ವಿಜಯವನ್ನು ಪಡೆಯುವಂತಹ ಸಮಯ ನಿಮ್ಮದು. ಅದಕ್ಕೆ ಕುಜ ಕೂಡ 6ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ಗುರುದೃಷ್ಟಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರ. ಅನಾವಶ್ಯಕ ಖರ್ಚು ಉಂಟಾಗ್ಬೋದು,
ತಾಯಿಯ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಕೋಪವನ್ನು ಮಾಡ್ಕೋಬೇಡಿ. ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ? ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ಏನಾಗುತ್ತೆ? ನಮ್ಮ ಜೀವನದಲ್ಲಿ ಎರಡು ಗುಣಗಳಿರುತ್ತೆ, ಕೋಪ ಮತ್ತು ಪ್ರೀತಿ. ಕೋಪ ಜಾಸ್ತಿ ಆದಾಗ ಏನಾಗುತ್ತೆ? ಪ್ರೀತಿ ನಾಶ ಆಗಿಬಿಡುತ್ತೆ. ಕೋಪವನ್ನು ಮಾಡ್ಕೋಬೇಡಿ. ಇನ್ನು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಉತ್ತಮವಾದ ಸೌಕರ್ಯಗಳು ಪಡಿತೀರಿ, ಒಡವೆಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ವಿಘ್ನಗಳು, ಧನ ನಷ್ಟ. ಧನವನ್ನು ಚೆನ್ನಾಗಿ ನೋಡ್ಕೋಬೇಕು, ಧನವನ್ನು ಪ್ರೀತಿಸಬೇಕು. ಧನಂ ಮೂಲಂ ಇದಂ ಜಗತಿ. ಜಗತ್ತಲ್ಲಿ ಹಣನೇ ಎಲ್ಲ ಇಂಪಾರ್ಟೆಂಟ್ ಆಗಿದ್ದಾಗ ಧನ ನಷ್ಟ ಆಗದೇ ಇರೋ ಥರ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು ಗಂಗಾಜಲದಿಂದ ಶಿವನನ್ನು ಅಭಿಷೇಕ ಮಾಡ್ತಾ ಓಂ ರುದ್ರಾಯ ನಮಃ ಅಂಥೇಳಿ ಮಂತ್ರ ಜಪ ಮಾಡ್ತಾ ಶಿವಂ ಸದಾ ಸಹಾಯತೆ, ಶಿವ ನನ್ನನ್ನು ಸದಾ ನನ್ನ ಸಹಾಯ ಮಾಡ್ತಾನೆ ಅನ್ನುವಂತಹ ನೆನಪಿನಲ್ಲಿ ನೀವಿದ್ದರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 17ನೇ ತಾರೀಕು ಜೂನ್ 2024ರಿಂದ 23ನೇ ತಾರೀಕು ಜೂನ್ 2024 ಧನಸ್ಸು ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿ ಸಂಚಾರ. ಗುರುಬಲ ಇಲ್ಲ, ದೈವ ಬಲ ಇಲ್ಲ, ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಧನಸ್ಸು ರಾಶಿಯವರಿಗೆ ದೈವ ಬಲ ಇಲ್ಲದೆ ಇದ್ದಾಗ. ಆದರೆ ಸೂರ್ಯ ಭಗವಂತನ ಸ್ವರೂಪ, ಸೂರ್ಯ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ, ಬುಧ ಮತ್ತು ಶುಕ್ರ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ. ವೈವಾಹಿಕ ಜೀವನದಲ್ಲಿ ತುಂಬ ಏರುಪೇರುಗಳನ್ನು ನೀವು ನೋಡಬೇಕಾಗತ್ತೆ. ಅದಕ್ಕೆ ಯಾರ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವ ಇಲ್ಲವೋ ಅಲ್ಲಿ ಆ ಮನೆಯಲ್ಲಿ ಏನಾಗುತ್ತೆ? ದೇವರು ನೆಲೆಸೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ವಿಚಾರ. ಅದಕ್ಕೆ ಹೆಣ್ಣು ಮಕ್ಕಳನ್ನು ಗೌರವವನ್ನು ಕೊಡಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಅದನ್ನು ನಾವು ಮರಿಬಾರದು. ಹಾಗಾದರೆ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಿಮಗೆ ಪಂಚಮದಲ್ಲಿ ಕುಜ ಸಂಚಾರ ಆಗೋದ್ರಿಂದ ಮನಸ್ಸು ಮೇಲೆ ಕ್ರೋಧ ಜಾಸ್ತಿ ಆಗುತ್ತೆ. ಕೋಪವನ್ನು ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೆಡುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋವಿನಯ ನಾಶನಃ. ನಾನು ಅನ್ನೋದು ನಮ್ಮಲ್ಲಿರುವಂತಹ ವಿನಯವನ್ನು ನಾಶ ಮಾಡುತ್ತೆ. ಕೋಪ ಅನ್ನೋದು ಪ್ರೀತಿಯನ್ನು ನಾಶ ಮಾಡುತ್ತೆ. ಕೋಪವನ್ನು ನೀವು ಮಾಡ್ಕೋಬಾರ್ದು ಧನಸ್ಸು ರಾಶಿ ಜಾತಕರು. ಇನ್ನು ಬುಧ ಶುಕ್ರ ಇವರಿಬ್ಬರೂ ಕೂಡ ಶುಭ ಫಲಗಳನ್ನ ಕೊಡಲ್ಲ. ನೀವು ಬೇರೆಯವರ ಜೊತೆ ಸಂಬಂಧಗಳನ್ನು ಕೆಲವರು ಇಟ್ಕೊಳ್ಳೋದ್ರಿಂದ ನಿಮ್ಮ ಫ್ಯಾಮಿಲಿನಲ್ಲಿ ಮರ್ಯಾದೆಗಳು ಕಮ್ಮಿ, ನಿಮಗೆ ಮರ್ಯಾದೆ ಅನ್ನೋದು ಕಮ್ಮಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಧನಸ್ಸು ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ. ವಿವಾಹ ಭಾಗ್ಯ, ಉತ್ತಮವಾದ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಸುಖಂ. ಆರೋಗ್ಯ ಅನ್ನೋದೇ ನಮಗೆ ಸುಖವನ್ನು ಕೊಡುವಂಥದ್ದು. ಅದಕ್ಕೆ ಆರೋಗ್ಯದ ಕಡೆ ಚೆನ್ನಾಗಿ ಗಮನವನ್ನು ಕೊಡಬೇಕು. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯಂ ಪರಮಂ ಭಾಗ್ಯಂ. ಆರೋಗ್ಯ ಚೆನ್ನಾಗಿದ್ದರೆ ಅದೇ ಒಂದು ದೊಡ್ಡ ಭಾಗ್ಯ. ಧನಸ್ಸು ರಾಶಿಯವರಿಗೆ ಉತ್ತಮ ಆರೋಗ್ಯ. ಮದ್ಯ ವ್ಯಾಪಾರದಲ್ಲಿ ಧನಲಾಭ. ದ್ರವ್ಯ ವ್ಯಾಪಾರಗಳು ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ವ್ಯಾಪಾರದಲ್ಲೂ ಕೂಡ ಒಳ್ಳೆಯ ಲಾಭ. ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ. ಮತ್ತು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಸ್ತ್ರೀಯಿಂದ ಅಧಿಕ ಖರ್ಚು. ಕೋಪ ಮಾಡ್ಕೋಬೇಡಿ, ಶೀಘ್ರ ಕೋಪ ಬರುತ್ತೆ. ಕೋಪದಿಂದ ಏನಾಗುತ್ತೆ? ಕಲಹಗಳು ಉಂಟಾಗುತ್ತೆ. ಅದಕ್ಕೆ ಕೋಪ ಅನ್ನೋದು ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಪ್ರೀತಿಯನ್ನು ನಾಶ ಮಾಡುತ್ತೆ. ಗಾಯಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಸ್ನೇಹಿತರನ್ನು ಸಂಧಿಸ್ತೀರಿ, ಸನ್ಮಾನಗಳುಂಟಾಗುತ್ತೆ.
ಉನ್ನತವಾದ ಅಂತಸ್ತನ ಪಡಿತೀರಿ. ಧನಸ್ಸು ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಧನಸ್ಸು ರಾಶಿಯವರು ಓಂ ಸದ್ಗುರುವೇ ನಮಃ ಅಂತೇಳಿ ಗುರುಗಳಿಗಿಂತ ಗುರು ಸದ್ಗುರು ಭಗವಂತನನ್ನು ಧನಸ್ಸು ರಾಶಿಯವರು ನೆನಪು ಮಾಡಬೇಕು. ತುಪ್ಪದಿಂದ ಶಿವನ ಅಭಿಷೇಕವನ್ನು ಮಾಡ್ತಾ ಈ ಮಂತ್ರ ಜಪ ಮಾಡಿ. ಶಿವಂ ಸದಾ ಸಹಾಯತೆ, ಶಿವನನ್ನು ಸದಾ ಸಹಾಯ ಮಾಡ್ತಾನೆ, ನನಗೆ ಒಳ್ಳೇದು ಮಾಡ್ತಾನೆ ಅನ್ನೋಂಥ ನೆನಪಿನಲ್ಲಿರಿ. ಖಂಡಿತ ಶಿವನ ಸಹಾಯ ನಿಮಗೆ ಸಿಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದರೆ ಮಕರ ರಾಶಿಯವ್ರಿಗೆ ಹೇಗಿದೆ ಟೈಮು? 7.5 ಕೊನೆ ಭಾಗ. ಒಂದು ಕಡೆ ಗುರುಬಲ, ಗುರು ಪಂಚಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 6ನೇ ಮನೆಯಲ್ಲಿ ಸೂರ್ಯ. ಪರಾಕ್ರಮ, ಧೈರ್ಯ, ವಿಜಯ ಪಡಿಬೇಕು. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಈಡೇರುವಂತಹ ಸಮಯ. ಬುಧ 6ನೇ ಮನೆಯಲ್ಲಿದ್ದಾಗ ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ. ಆದರೆ ನೀಚ ಸ್ತ್ರೀಯ ಸಹವಾಸದಿಂದ ನಿಮ್ಮ ಘನತೆ ಗೌರವಗಳು ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಮಕರ ರಾಶಿಯವರಿಗೆ ವಾರದ ಮೊದಲು 4 ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದರೆ ಎಲ್ಲೋ ಒಂದು ಕಡೆ ನೀವು ನೋಂದಣಿ ಮಾಡಿರ್ತೀರಿ, ಎಲ್ಲೋ ಒಂದು ಕಡೆ ನಿಮಗೆ ಫೋನ್ ಬರ್ಬೋದು, ಮ್ಯಾಟ್ರಿಮೋನಿಯಿಂದ ಬರ್ಬೋದು. ಆದರೆ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನು ನೋಡಬೇಕು. ಆಯುಷ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಅದು 2ನೇ ವಿವಾಹ ಆಗೋ ಯೋಗ ಇದ್ದರೆ ಅದಕ್ಕೇನು ಕರ್ಮಗಳು ಅನ್ನೋದನ್ನು ತಿಳ್ಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕು. ಯಾಕಂದರೆ ವರ ಮದುವೆ ಆದಾಗ ಶ್ರೀಮಂತನಾಗಿದ್ದರು, ಅವ್ನಿಗೆ ಆಯುಷ್ಯ ಇಲ್ಲ ಅಂದರೆ ಏನು ಪ್ರಯೋಜನ? ಮಕ್ಕಳಾಗ್ತಾರಾ ಇಲ್ವಾ ಅನ್ನೋಂಥ ವಿಚಾರವನ್ನು ಕೂಡ ನೀವು ಜಾತಕ ತೋರಿಸ್ಬೇಕಾಗುತ್ತೆ. ನೀವು ಜಾತಕ ತೋರಿಸಿದ್ರೆ ನಾನು ನಿಮಗೆ ಪರಿಹಾರ ಹೇಳ್ತೀನಿ, ಅಧಿಕಾರವನ್ನು ಪಡಿತೀರಿ, ನೀವು ಮಾಡುವಂಥ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಹೇಗೆ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕುತ್ತೋ ಹಾಗೆ ಸಂತೋಷ ಉಕ್ಕುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮವಾದ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಸುಖಂ ಅಲ್ವಾ? ಆರೋಗ್ಯನೇ ಬಹಳ ಮುಖ್ಯ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಅಂತಲೂ ಕೂಡ ಹೇಳಲಾಗುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಅದೇ ಭಾಗ್ಯ. ಆದರೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ಸೋಮಾರಿತನ, ಏನಾದರೂ ಚಿಕ್ಕ ಪುಟ್ಟ ಅಪಘಾತಗಳು ಆಗುವಂಥದ್ದು. ಐ ಆಮ್ ಎ ಗುಡ್ ಡ್ರೈವರ್ ಅಂದರೂ ಕೂಡ ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು. ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ. ನೀವು ವಾರದ ಕೊನೆ 3 ದಿನ ಮಕರ ರಾಶಿಯವರು ತುಂಬ ಜಾಗ್ರತೆಯಾಗಿರಬೇಕು. ಓಂ ನಮಃ ಶಿವಾಯ. ಶಿವಂ ಸದಾ ಸಹಾಯತೆ, ಶಿವ ನನ್ನನ್ನು ಸಹಾಯ ಮಾಡ್ತಾನೆ ಅಂತೇಳಿ ವಿಭೂತಿಯಿಂದ ಶಿವನ ಪೂಜೆ ಮಾಡಿ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 17ನೇ ತಾರೀಕಿಂದ 23ನೇ ತಾರೀಕು ಜೂನ್ 2024ರವರೆಗೂ ಕುಂಭರಾಶಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದರೆ ಕುಂಭರಾಶಿಯವರಿಗೆ ಜನ್ಮದಲ್ಲೇ ಶನಿ, ಮಾನಸಿಕ ಒತ್ತಡ, ನೋವು, ದುಃಖ ಅಥವಾ ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗಾಗ ಆಗ್ತಾ ಇರುವ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಪಂಚಮದಲ್ಲಿ ಶುಕ್ರ ಸಂಚಾರ, ಪ್ರೀತಿ, ಪ್ರೇಮ, ಪ್ರಣಯ. 5ನೇ ಮನೆ ಅಂದ ತಕ್ಷಣ ಪೂರ್ವ ಪುಣ್ಯ ಸ್ಥಾನ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ 5ನೇ ಮನೆ ಆಕ್ಟಿವೇಟ್ ಆಗ್ತಾ ಇದೆ ಅಂದರೆ ಹಿಂದಿನ ಜನ್ಮದ ಪುಣ್ಯಫಲ ಆಕ್ಟಿವೇಟ್ ಆಗ್ತಿದೆ. 5ನೇ ಮನೆ ಅಂದರೆ ಬುದ್ಧಿಯ ಬಲ. ನಿಮ್ಮ ಬುದ್ಧಿ ಭಾಳ ಸೂಕ್ಷ್ಮವಾಗಿ ವಿಸ್ಡಮ್ ಅಂತೀವಿ, ಜ್ಞಾನ ಹೆಚ್ಚಾಗುವಂಥದ್ದು. ಯಾರು ಟೀಚಿಂಗ್ ಪ್ರೊಫೆಷನ್ ಇದ್ದೀರಿ ತುಂಬ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. 5ನೇ ಮನೆ ಅಂದರೆ ಆರ್ಟಿಸ್ಟಿಕ್ ನೇಚರ್, ಸಂಗೀತ, ಚಿತ್ರಕಲೆ, ಆಮೇಲೆ ಉತ್ತಮ ಭಾಷಣಗಾರರಿಗೆ ಉತ್ತಮವಾದಂಥ ಫಲ. ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಸಮಯ ಆರಂಭ ಆಗುತ್ತೆ. ನಿಮ್ಮ ರೊಮ್ಯಾನ್ಸ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಲವ್ ಅಫೇರ್ಸ್ಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇದು 5ನೇ ಮನೆ ಅಂದರೆ ಇಂಟೆಲಿಜೆಂಟ್ ಮನೆ. 5ನೇ ಮನೆಯಲ್ಲಿ ಬುದ್ಧಿಕಾರಕ ಬುಧ ಮತ್ತು ಶುಕ್ರ ಕೂಡ ಗುರುವಿನಂಥ ಶುಭ ಫಲ ಕೊಡುವಂಥವ್ರು. 5ನೇ ಮನೆ ಸಂಚಾರದಾಗ ತುಂಬ ರಿಲಿಜಿಯಸ್ ಆಗಿ ಇರ್ತೀರಿ.
ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋವಂಥವ್ರು ಸಿದ್ಧಿ ಮಾಡ್ಕೋಬೋದು. ನಿಮ್ಮ ಪೆಟರ್ನಲ್ ಗ್ರ್ಯಾಂಡ್ ಫಾದರ್, ತಂದೆ ಕಡೆಯ ಗ್ರ್ಯಾಂಡ್ ಫಾದರಿಂದ ಒಳ್ಳೆಯದಾಗತ್ತೆ. ಇದು ಯಾಕೆಂದರೆ 5ನೇ ಮನೆ ಅಂದಾಗ ಪುನರಪಿ ಮರಣಂ ಪುನರಪಿ ಜನನಂ. ಕೆಲವರಿಗೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅನ್ನುವಂಥ ವಿಚಾರ ಕೂಡ ಒಂದೊಂದು ಸಲ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಗುರುಜಿ, ನಾನು ಹೋದ ಜನ್ಮದಲ್ಲಿ ಈ ಥರ ಇದ್ದೆ, ನನಗೆ ಈ ಥರ ಕನಸು ಬಂತು ಅಂತನೂ, ಅದು ಯಾಕೆಂದರೆ ರೀಇನ್ಕಾರ್ನೇಷನ್ ಹೌಸ್ ಆಗಿರುತ್ತೆ. ಆ ಥರನೂ ಆಗುವ ಸಾಧ್ಯತೆ ಇರುತ್ತೆ. ಕುಂಭರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ ಅಥವಾ ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಸೋಮವಾರ ಮಂಗಳವಾರ ಮಾತ್ರ ಇರುತ್ತೆ. ಇನ್ನು ಈ ವಾರದಲ್ಲೇ 5 ದಿನ ನಿಮಗೆ ಶುಭ ಫಲಗಳು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಧಿಕಾರ ಪ್ರಾಪ್ತಿಯಾಗುತ್ತೆ, ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಪ್ರಾಪ್ತಿಯಾಗುತ್ತೆ, ಮದ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ಆಯಿಲ್, ಪೆಟ್ರೋಲ್, ಡೀಸೆಲ್ ಎಲ್ಲ ವ್ಯಾಪಾರದಲ್ಲೂ ಒಳ್ಳೆ ಲಾಭವನ್ನು ಕುಂಭರಾಶಿಯವರು ಪಡಿತೀರಿ. ಕುಂಭರಾಶಿಯವರು ಗಂಗಾಜಲ ಮತ್ತು ಹಸುವಿನ ಹಾಲಿನಿಂದ ಶಿವನನ್ನು ಅಭಿಷೇಕವನ್ನು ಮಾಡಬೇಕು. ಶಿವಂ ಸದಾ ಸಹಾಯತೆ, ಶಿವನನ್ನು ಸದಾ ಸಹಾಯ ಮಾಡ್ತಾನೆ ಎನ್ನುವಂತಹ ಮನಸ್ಥಿತಿಯಲ್ಲಿ ಕಾಲಕಾಲಾಯ ನಮಃ, ಓಂ ಕಾಲಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಜಪ ಮಾಡಿದ್ರೆ ಒಳ್ಳೆಯ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಶಿವ ನಿಮ್ಮನ್ನು ಸದಾ ಕಾಪಾಡ್ತಾ ಹೋಗ್ತಾನೆ. ಇನ್ನು ರಾಶಿಚಕ್ರದಲ್ಲಿ 12 ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಮೀನರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಚತುರ್ಥ ಭಾವದಲ್ಲಿ ನಿಮಗೆ ಬುಧ, ಶುಕ್ರ ಇವರೆಲ್ಲರೂ ಕೂಡ ಸಂಚಾರ ಆಗ್ತಾ ಇದ್ದಾರೆ. 4ನೇ ಮನೆ ಅಂದ್ರೇನು? ವಾಸ್ತು ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಮನೆ ವಾಸ್ತುನ ಸರಿ ಮಾಡ್ಕೋಬೇಕು. ಬುಧ 4ನೇ ಮನೆ ಅಧಿಪತಿ. ಶುಕ್ರ ನಿಮಗೆ ಚತುರ್ಥ ಭಾವದಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನ ತಗೋಬೇಕು ಅನ್ನುವಂಥ ಮನಸ್ಸು, ಅಥವಾ ವಾಹನಗಳನ್ನು, ಅದು ಲಕ್ಸುರಿಯಸ್ ವಾಹನಗಳನ್ನ ತಗೊಳ್ಳುವಂತಹ ಮನಸ್ಸು. ತಾಯಿಗೆ ಬಹಳ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹೋಮ್ ಎನ್ವೈರ್ನಮೆಂಟ್ ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಪ್ರಾಪರ್ಟಿಗಳು ತಗೊಳ್ಳೋದು ಮಾರೋದು ಯೋಗ ಉಂಟಾಗುತ್ತೆ. ರೈತರಿಗೂ ಕೂಡ ಜಮೀನುಗಳನ್ನ ತಗೋಬೋದು. ಯಾರ್ಯಾರು ಇಂಡಿಯನ್ಸ್ ಮತ್ತು ಫಾರಿನಿಂದ ಇಂಡಿಯಾಕ್ಕೆ ಬಂದಿರ್ತೀರಿ ಅಂಥವ್ರಿಗೆ ದೇಶ ಪೊಲಿಟಿಕಲ್ ಫೀಲ್ಡಲ್ಲಿರೋರ್ಗೂ ಕೂಡ ತುಂಬ ಅಭಿವೃದ್ಧಿ. ಆಮೇಲೆ ವಿದೇಶದಲ್ಲಿದ್ದರೂ ಕೂಡ ಇಂಡಿಯನ್ ಪೊಲಿಟಿಕ್ಸ್ ಮೇಲೆ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಈಗ ನರೇಂದ್ರ ಮೋದಿಯವರು 3ನೇ ಸಲ ಪ್ರಮಾಣ ವಚನ ತಗೊಂಡರು. ಅದ್ರ ಬಗ್ಗೆ ಹೆಚ್ಚು ಯೋಚನೆಗಳು ನಡೆಯೋದು. ಎಲ್ಲೋ ಬೇರೆ ದೇಶದಲ್ಲಿದ್ದರೂ ಕೂಡ ನಮ್ಮ ದೇಶದ ಬಗ್ಗೆ ನಮಗೆ ಯೋಚನೆಗಳು, ಅದರಲ್ಲೂ ರಾಜಕೀಯ ವಿಚಾರಗಳ ಬಗ್ಗೆ ಜಾಸ್ತಿ ಆಸಕ್ತಿ ಉಂಟಾಗುವ ಸಾಧ್ಯತೆಗಳಿರುತ್ತೆ ಮೀನರಾಶಿ ಜಾತಕರಿಗೆ. ಹಾಗಾದರೆ ಮೀನರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ಪೈಲ್ಸ್ ರೋಗ ಇರೋರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಅಂತ ಹೇಳಲಾಗುತ್ತೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ದೊಡ್ಡ ಸಾಧನೆ, ಅದನ್ನು ನಾವು ಮರಿಬಾರದು. ಅಪಮಾನಗಳಾಗ್ಬೋದು, ಕ್ರೂರವಾಗಿ ವರ್ತಿಸ್ತೀರಿ, ಅದಕ್ಕೆ ಕೋಪಂ ಪ್ರೀತಿಂ ಪ್ರಣಾಶಯತಿ, ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋಂಥದ್ದು ಪ್ರೀತಿಯನ್ನು ನಾಶ ಮಾಡುತ್ತೆ. ಅಹಂ ಅನ್ನೋಂಥದ್ದು, ಅಹಂ ಕೂಡ ಇರಬಾರ್ದು, ಅದು ಕೂಡ ಒಳ್ಳೆಯದಲ್ಲ. ಮನೋ ವಿನಯ ನಾಶನಃ, ನಾನು ಅನ್ನುವಂಥವನಿಗೆ ವಿನಯ ಅನ್ನೋದು ನಾಶ ಆಗಿಬಿಡುತ್ತೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ, ಪೈಲ್ಸ್ ತೊಂದರೆ, ಮೀನರಾಶಿಯವರಿಗೆ ಅಪಮಾನಗಳು, ಕ್ರೂರವಾಗಿ ವರ್ತಿಸಬೇಡಿ. ಇನ್ನು 4 ದಿನ ಆಯಿತು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ
ಭಾನುವಾರ, ವಾರದ ಕೊನೆಯ 3 ದಿನ ಟೈಮ್ ತುಂಬ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಯಾರಲ್ಲಿ ಧೈರ್ಯ ಇರುತ್ತೋ ಅಂಥವ್ರು ಬಿಸ್ನೆಸ್ ಮಾಡ್ತಾರೆ, ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಧೈರ್ಯ ಇಲ್ದಿರೋರು ಶೇರ್ ಮಾರ್ಕೆಟಲ್ಲೂ ಅಷ್ಟೇ, ಯಾವ ಸ್ಟಾಕ್ಸ್ ತೊಗೋಬೇಕು ಡೌಟು. ಇನ್ವೆಸ್ಟ್ಮೆಂಟ್ ಮಾಡೋ ಧೈರ್ಯ ಅಂತೇಳಿ ಯಾವುದಾದ್ರೂ ಸ್ಟಾಕ್ ತೊಗೋಬಾರ್ದು. ಫಂಡಮೆಂಟಲಿ ಚೆನ್ನಾಗಿರುವಂಥ ಸ್ಟಾಕ್ಗಳನ್ನು ನೀವು ತೊಗೋಬೋದು. ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ, ಸೌಕರ್ಯಗಳುಂಟಾಗುತ್ತೆ, ಅಧಿಕಾರವನ್ನು ಕೂಡ ನೀವು ಪಡಿತೀರಿ. ಈ ವಾರದ ಕೊನೆ 3 ದಿನಗಳು ಮೀನರಾಶಿಯವರಿಗೆ ಬಹಳ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಧೈರ್ಯನೂ ಕೂಡ ಹೆಚ್ಚಾಗುತ್ತೆ. ಪೈಲ್ಸ್ ತೊಂದರೆ ವಾರದ ಮೊದಲು 4 ದಿನ ಆಗುತ್ತೆ. ಯಾವಾಗಲೂ ಪೈಲ್ಸು, ಆರೋಗ್ಯ ಸಮಸ್ಯೆ ಅಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋರು ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆರೋಗ್ಯ ಚೆನ್ನಾಗಾಗಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯ ಹುಟ್ಟೋಕ್ಕಿಂತ ಮೊದಲು 94 ನಿಮಿಷ ಮುಂಚೆ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಾಗುತ್ತೆ, ಆಯುಷ್ಯ ಕೂಡ ಅಭಿವೃದ್ಧಿಯಾಗುತ್ತೆ. ಹಾಗಾದರೆ ಮೀನರಾಶಿಯವರು ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಗಂಗಾ ಜಲವನ್ನು ತಗೊಂಬಂದು ಶಿವಲಿಂಗವನ್ನು ಅಭಿಷೇಕ, ಗಂಗಾ ಜಲದಿಂದ ನೀವು ಶಿವನನ್ನು ಅಭಿಷೇಕ ಮಾಡಬೇಕು. ಆಮೇಲೆ ಜೇನುತುಪ್ಪ ಸಾಧ್ಯ ಆದರೆ ಜೇನುತುಪ್ಪದಿಂದನೂ ಕೂಡ ಶಿವನ ಅಭಿಷೇಕ ಮಾಡಿ ಓಂ ಸದ್ಗುರುವೇ ನಮಃ. ಯಾಕೆಂದರೆ ನಿಜವಾದ ಸದ್ಗುರು ಶಿವನೇ ಆಗಿದ್ದಾನೆ. ಅದಕ್ಕೆ ಓಂ ಸದ್ಗುರುವೇ ನಮಃ ಅಥವಾ ಓಂ ಸರ್ವಜ್ಞಾಯ ನಮಃ. ಎಲ್ಲ ಜ್ಞಾನ ಇರೋನು ಭಗವಂತ ಒಬ್ಬನೇ. ಅದಕ್ಕೆ ಆ ಶಿವನನ್ನು ಓಂ ಸರ್ವಜ್ಞಾಯ ನಮಃ ಅಂತ ಮಂತ್ರ ಜಪ ಮಾಡಿದ್ರೂ ಕೂಡ, ಯಾಕೆಂದರೆ ಎಲ್ಲ ಜ್ಞಾನ, ಅದಕ್ಕೆ ಓಷನ್ ಆಫ್ ನಾಲೆಡ್ಜ್ ಅಂತೀವಿ. ಅದಕ್ಕೆ ಪರಮಾತ್ಮನ ಆ ರೀತಿ ನೀವು ನೆನಪು ಮಾಡಿ. ಮೀನರಾಶಿಯವರಿಗೂ ಕೂಡ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶಾಂತಿ ಮಂತ್ರವನ್ನು ಕೂಡ ಈಗ ಪ್ರಾರ್ಥನೆ ಮಾಡ್ತೀನಿ. ದೇವ್ರನ್ನ ಶಾಂತಿ ಮಂತ್ರವನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಬೇಕು, ನಿಮಗೆಲ್ಲ ಸುಖ ಪ್ರಾಪ್ತಿಯಾಗಬೇಕು. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಕೂಡ ಸೌಖ್ಯವಾಗಿರಬೇಕು, ಎಲ್ಲರಿಗೂ ಕೂಡ ಶಾಂತಿ ಪ್ರಾಪ್ತಿಯಾಗಬೇಕು, ನಿಮ್ಮೆಲ್ಲರ ಜೀವನ ಸಾರ್ಥಕತೆಯಾಗಿರಬೇಕು, ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಅಂತೇಳಿ ಶಾಂತಿ ಮಂತ್ರ ಹೇಳಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವೇನಾದರೂ ನನ್ನ ಚಾನಲ್ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ರೆ ನೋಟಿಫಿಕೇಷನ್ ಬರಲ್ಲ. ನೋಟಿಫಿಕೇಷನ್ ಬೆಲ್ ಅನ್ನೋದು ನೀವು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶಾಸ್ತ್ರ ಅನ್ನುವಂಥದ್ದೇ ನಮ್ಮ ಜೀವನದಲ್ಲಿ ನಮಗೆ ದಾರಿಯನ್ನು ತೋರಿಸುವಂತಹ ಶಾಸ್ತ್ರ, ವಿಷನ್ ಅಲ್ವಾ. ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಅದಕ್ಕೆಲ್ಲ ಕಡೆ ಈ ಜ್ಯೋತಿಷ್ಯದ ಬೆಳಕು ನೀವೆಲ್ಲ ಕಡೆ ಹರಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.